ಪ್ರೊಟೆಸ್ಟ್ ಮಾಡಿ. ಇದು ಈ ರೀತಿಯಾಗಿ ಮಾಡಬೇಕಾದಂಥ ರೀತಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ನಟರಾಜಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ಕಾಂಗ್ರೆಸ್ನ ಅತಿಥಿಯಾಗಿರುವಂಥ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಕುಣಿಗಲ್ನಿಂದ, ಮಾನ್ಯ ಶಾಸಕರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಇನ್ನು ಬಿಜೆಪಿಯಿಂದ ಮಧು ಎನ್ ರಾವ್ ಅವರಿದ್ದಾರೆ, ವಕ್ತಾರರು, ವಕೀಲರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೂರದಲ್ಲಿರುವಂಥ ಡಾಕ್ಟರ್ ರಂಗನಾಥ್ ಅವರನ್ನೇ ಕೇಳ್ಬಿಡ್ತೀನಿ ನಾನು. ತಮ್ಮ ಆತ್ಮಸಾಕ್ಷಿಯನ್ನ ಎದೆ ಮುಟ್ಕೊಂಡು ಹೇಳಿ, ಭಾರತವನ್ನ ಇಬ್ಬಾಗ ಮಾಡುವಂತ ಮಾತನಾಡಿ ತಪ್ಪ ಸರಿನಾ ಅಂತ ಹೇಳಿ. ಅಲ್ಲ, ಈಗ ನಾನು ನಿಮ್ಮ ಹತ್ರ ಕೇಳೋಂಥದ್ದು, BJP ಸರ್ಕಾರ ಬಂದು 10 ವರ್ಷ ಆಗಿದೆ. ಕರ್ನಾಟಕ ರಾಜ್ಯದ ರೈತರ ದುಡಿಮೆ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ವಾಪಸ್ಸು ಮಂಡಿ ಊರಿ ಅವರ ಹತ್ರ ದುಡ್ಡು ಕೇಳೋ ಅಂತ ಒಂದು ವಿಶೇಷವಾದಂಥ ಪ್ರಯತ್ನನ BJPಯವರು ನಮ್ಮನಿಂದ ನಿರೀಕ್ಷಿಸ್ತಾರೆ ಅಂದ್ರೆ ಎಷ್ಟು ನೋವಾಗಿದೆ. ಪ್ರಶ್ನೆ ಅದಾಗಿರ್ಲಿಲ್ಲ. ಈ ಒಂದು ಮಾನ್ಯ ಶಾಸಕರೇ, ಪ್ರಶ್ನೆ ಅದಾಗಿರ್ಲಿಲ್ಲ. ಏನು ಯಾವ ರೀತಿ ಶಾಸಕರಿಗೆ ನಮ್ಮಿಂದ ಹೋರಾಟ ಮಾಡುವಂತ ಸಂದರ್ಭನ ತಂದಿಟ್ಟಿದ್ದಾರೆ ಅನ್ನೋದನ್ನ ನಮ್ಮ ಸಂಸದರು ಹೇಳಿರೋಂಥ ಮಾತನ್ನ ಹಂಚ್ಕೋತಾ ಇದ್ದೀನಿ. ಓಕೆ, ಮಾನ್ಯ ಶಾಸಕರೇ, ನಾನು ಕೇಳಿರೋ ಪ್ರಶ್ನೆ ಅದಲ್ಲ. ನಾನು ಕೇಳಿರೋದು ಎದೆ ಮುಟ್ಕೊಂಡು ಹೇಳಿ, ಈ ಭಾರತ ಇಬ್ಬಾಗ ಆಗುವಂತ ಮಾತನಾಡಿರೋದು ಸರಿನಾ ತಪ್ಪ? ಉದ್ದೇಶದ ವಿಚಾರ ಆಮೇಲೆ ಬರ್ತೀನಿ. ನಾವೆಲ್ಲ ಅಖಂಡ ಭಾರತದ ಪ್ರಜೆಗಳು. ತಪ್ಪ ಸರಿ ಮಾತನಾಡಿರೋದು ತಪ್ಪ ಸರಿನಾ? ಜನರ ನೋವನ್ನ BJP ಸರ್ಕಾರದವರು ಅರ್ಥ ಮಾಡ್ಕೊಂಡೇ ಇರೋದ ನೋವನ್ನ 25 ಜನ MP ಗಳು ಕೋವಿಡ್ ಟೈಮಿಗೆ ಆಗಲಿ, ಮಿಕ್ಕಿದ ಸಂಕಷ್ಟ ಬರಗಾಲ ಬಂದಂತ ಸಂದರ್ಭದಲ್ಲೂ ಸಹ ಅವ್ರ ಧ್ವನಿಗಳು ಕೇಳದೇ ಇರೋಂಥದನ್ನ ಜನರು ಬೆಳಗ್ಗೆ ಎದ್ದ ತಕ್ಷಣನೇ ಸಂಸದರು ಮಾಡ್ತಿರಂತ ಜನತಾ ಸಂದರ್ಶನದಲ್ಲಿ ಹೇಳ್ಕೊಂಡಿರೋ ನೋವನ್ನ ತಡಿಲಾರ್ದಲೇ ಮುಂದಿನ ದಿನಗಳಲ್ಲಿ ಈ ಸಂದರ್ಭ ಬರ್ಬೋದು ಅನ್ನೋ ಮಾತನ್ನ ಹೇಳಿರಂಥದ್ದು. ಶಾಸಕರೇ, ನೀವು ಇದೆಲ್ಲವೂ ಕೂಡ ಆಮೇಲೆ ಹೇಳಿ, ನನಗೆ ಆಮೇಲೆ ಕೇಳಿಸ್ಕೊಳ್ತೀನಿ. ನಾನು ಕೇಳ್ತಾ ಇರೋದು ಸಿಂಪಲ್ ಆಗಿ, ತಪ್ಪ ಸರಿನಾ ಅಷ್ಟೇ ಹೇಳಿ. ನನಗೆ ಒನ್ ವರ್ಡ್ ಆನ್ಸರ್ ಕೇಳ್ತಾ ಇದ್ದೀನಿ ನಾನು. ತಪ್ಪ ಸರಿನಾ? ನಮ್ಮ ಸಂಸದರು ಸಾಹೇಬರು ಹೇಳಿರಂತ ಮಾತು ಈ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರ ಸರ್ ಅದೆಲ್ಲ ಕೇಳ್ತಾ ಇಲ್ಲ ಮಾನ್ಯ ಶಾಸಕರೇ. ಧೋರಣೆಯಲ್ಲಿ ಮಲತಾಯ ಧೋರಣೆಯ ಸರ್ ಅದೆಲ್ಲ ಆಮೇಲೆ ಬರ್ತೀನಿ ನಾನು. ಮಾನ್ಯ ಶಾಸಕರೇ, ಅದೆಲ್ಲ ಬರ್ತೀನಿ ನಾನು. ನಾನು ಕೇಳ್ತಾ ಇರೋದು ಸಿಂಪಲ್, ಇಬ್ಬಾಗವಾಗುವಂತ ವಿಚಾರ ಮಾತನಾಡಿದ್ರು ತಪ್ಪ ಸರಿನಾ? ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕನು ಅಖಂಡ ಭಾರತಕ್ಕೆ ಗೌರವ ಕೊಡ್ತೀವಿ. ತಪ್ಪ ಸರಿನಾ ಅಂತ ಹೇಳ್ತಾ ಇಲ್ಲ ನೀವು. ತಪ್ಪ ಸರಿನಾ ಅಂತ ಹೇಳ್ತಾ ಇಲ್ಲ. ಐ ಸ್ಟಿಕ್ ಆನ್ ದಟ್ ಕ್ವಶನ್. ಅಲ್ಲ, ಏನಾಗಿದೆ ಅಂತ ತಪ್ಪು ಅಂತ ಕೇಳ್ತಾ ಇದ್ರೆ ನಾನು ಅದನ್ನ ಕೇಳ್ತಾ ಇದ್ದೀನಿ. ನಾವು ಹೇಳಿರೋದು ಭಾರತ ಇಬ್ಬಾಗದ ವಿಚಾರ ಮಾತನಾಡಿರೋದು ತಪ್ಪ ಸರಿನಾ? ಭಾರತದ ಇಬ್ಬಾಗದ ವಿಚಾರ ಯಾವ ರೀತಿ ಹೇಳ್ತಾ ಇದೀವಿ ಅಂತಂದ್ರೆ, ಭಾರತದಲ್ಲಿ ಒಕ್ಕೂಟದಲ್ಲಿ ತಲೆಬಾಗಿ ಇಷ್ಟು ಮಾನ್ಯ ಶಾಸಕರೇ, ನಿಮ್ಮ ಅಧ್ಯಕ್ಷರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ಕಠೋರವಾಗಿ ಖಂಡಿಸ್ತಾ ಇದ್ದಾರೆ. ಒಬ್ಬ ಶಾಸಕರಾಗಿ ನೀವು ಇದು ತಪ್ಪು ಅಂತ ಹೇಳೋದು ಕೂಡ ಹಿಂದೇಟಾಗ್ತಾ ಇದ್ದೀರಲ್ಲ. ಅಷ್ಟೊಂದು ಆತ್ಮೀಯತೆ ಇದ್ರೆ ಆತ್ಮೀಯವಾಗಿ ಇಟ್ಕೊಳ್ಳಿ ಸರ್. ಈ ದೇಶದ ವಿಚಾರಕ್ಕೆ ಬೇಡ. ನಿಮ್ಮ AICC ಅಧ್ಯಕ್ಷರೇ ಖಂಡಿಸಿದ್ದಾರೆ. ಸರ್ಕಾರ ನಮ್ಮನ್ನ ಪ್ರತಿಯೊಂದು ದಿನನೂ ಅಂಗಲಾಚಿ ನಮ್ಮ ದುಡ್ಡನ್ನ ದೇಶವನ್ನ ಇಬ್ಬಾಗ ಮಾಡುವಂತ ಮಾತನ್ನ, ಶಬ್ದವನ್ನ ಕೇಳ್ತಾ ಇದ್ದೀನಿ. ಸರಿನಾ ತಪ್ಪ? ನಾನೊಬ್ಬ ಕನ್ನಡಿಗನಾಗಿ ನಮ್ಮ ಕರ್ನಾಟಕದ ರಾಜ್ಯದ ಪ್ರತಿಯೊಬ್ಬ ಜನರ ಹಿತವನ್ನು ಕಾಪಾಡುತ್ತದೆ ನಮ್ಮೆಲ್ಲರ ಕರ್ತವ್ಯ. ಕನ್ನಡ ಅರ್ಥ ಆಗುತ್ತೆ ಸರ್? ಮೊದಲು ನಮ್ಮ ರಾಜ್ಯ, ತದನಂತರ ಮಾನ್ಯ ಶಾಸಕರೇ, ಕನ್ನಡ ಅರ್ಥ ಆಗುತ್ತೆ ಅನ್ಕೊಳ್ತೀನಿ ಡಾಕ್ಟರ್ಗೆ. ನಮ್ಮಲ್ಲಿ ಬರಗಾಲ ಬಂದು ಇವತ್ತು ರೈತರಿಗೆ ಎಲ್ಲೋ ಒಂದ್ ಕಡೆ ನೋವಲ್ಲಿ ನಲಿಗ್ತಾ ಇದ್ದಾರೆ. ಇವತ್ತಿನ ದಿನ ಅವರು ಪ್ರತಿದಿನ ಹೋರಾಟ, ನೀರಿಗೋಸ್ಕರ, ವಿದ್ಯುತ್ಗೋಸ್ಕರ, ಮನೆಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಇವತ್ತು ನಮ್ಮ ದುಡ್ಡನ್ನ ತೆಗೆದುಕೊಂಡೋಗಿ ಶಬ್ದ ಬರ್ತಾ ಇಲ್ಲ ಸರ್ ನಿಮ್ಮ ಬಾಯಲ್ಲಿ. ತೆಗೆದುಕೊಂಡ್ರೆ ಎಷ್ಟು ಸರಿ? ತಪ್ಪು, ದೇಶದ ವಿಚಾರದಲ್ಲಿ ಇಬ್ಬಾಗ ಮಾಡುವಂತ ತಪ್ಪು ಅನ್ನುವಂತ ಒಂದು ಮಾತು ಬರ್ಲಿಲ್ಲಲ್ಲ ಮಾನ್ಯ ಶಾಸಕರೇ. ಬೇಸರ ಆಗುತ್ತೆ ನನಗೆ. ನಿಮ್ಮ AICC ಅಧ್ಯಕ್ಷರು ಮಾತನಾಡಿದ್ರು, ನೀವು ಮಾತನಾಡಕ್ಕೆ ಬೇಸರ ಚಿಂತನೆ ಇಲ್ಲ. ಆದರೆ ನಡವಳಿಕೆ ಇವತ್ತು ಕೇಂದ್ರ ಸರ್ಕಾರದ ಆಯ್ತು ಮಾನ್ಯ ಶಾಸಕರೇ, ತಪ್ಪು ತಪ್ಪು ಅಂತ ಹೇಳೋಕ್ಕೂ ಕೂಡ ಆಗದೆ ಇರುವಂತದ್ದು ನಾನೇನ್ ಹೇಳಿ. ಎಸ್ ಮಧು ಅವರೇ.
ಈಗ ಈ ವಿಚಾರ ಬರ್ತಾ ಇರೋದು ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅನ್ನುವಂಥದ್ದು, ಇವತ್ತಿನ ಮಲತಾಯಿ ಇದು- ಧೋರಣೆ ಮಾಡಿದೆ ಇದು ಮಾನ್ಯ ಸಂಸದರ DK ಸುರೇಶ್ ಅವರ ಬಿಜೆಪಿ ಅವರು ಒಂದು- ಈ ಒಂದು ವಿಚಾರವನ್ನ ಅಭಿಪ್ರಾಯ ಅಲ್ಲ ಅದು. ಪಾಸಿಟಿವ್ ಆಗಿ ಯಾಕೆ ತೆಗೆದುಕೊಳ್ಳೋದಿಲ್ಲ? ಇವತ್ತು ಬರೀ ಕಾಂಗ್ರೆಸ್ ರಾಜ್ಯಕ್ಕೆ ಪಕ್ಷದ ಅನ್ಯಾಯ ಅಭಿಪ್ರಾಯ ಆಗ್ತಾ ಅಲ್ಲ. ಇದೆ, ಅನ್ಯಾಯ ಆಗ್ತಾ ಇರೋದನ್ನ ಸರಿಪಡಿಸ್ತೀವಿ ಅನ್ನೋದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇಲ್ಲ ನೀವು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನನಗೆ ಕಾಂಗ್ರೆಸ್ನವ್ರು ಈ ಧೋರಣೆ ಇದೆಯಲ್ಲ, ಬಹುಶಃ ಇದು 100 ವರ್ಷ ಆದರೂ ಅವ್ರು ಉತ್ತರ ಕೊಡಲ್ಲ. ಇನ್ನು 5 ನಿಮಿಷ ಯಾಕೆ ಕೇಳ್ತಾರೆ, 100 ವರ್ಷ ಆದರೂ ಉತ್ತರ ಕೊಡಲ್ಲ ಇವರು. ಲೆಟ್ ಮೀ ನಾಟ್ ಗೆಟ್ ಇನ್ ಟು ದಿ ಪಾಲಿಟಿಕ್ಸ್ ಆಫ್ ಇಟ್, ಬಟ್ ಎನಿವೆ ಅದು ಜನಕ್ಕೆ ಗೊತ್ತಿದೆ, ಅದನ್ನು ನಾನು ಹೇಳ್ತೀನಿ ಕೂಡ. ಆದರೆ ಸಮಸ್ಯೆ ಉದ್ಭವ ಆಗಿರೋದು ನೀವು ಕೇಳಿ. ಹೌದು, ನಾನು ಕನ್ನಡದವನೇ, ನನಗೂ ಕನ್ನಡಾಭಿಮಾನ ಅಂತಿದೆ, ನಮ್ಮ ಸರ್ಕಾರ ಅಂತಿದೆ, ನಮ್ಮ ದೇಶ ಅಂತಿದೆ, ನಮ್ಮ ರಾಜ್ಯ ಅಂತ ನಮಗೂ ಹೆಮ್ಮೆ ಇದೆ. ಏನು ಕೇಳಬೇಕು ನೀವು ಕೇಳಿ, ಪರವಾಗಿಲ್ಲ. ನೀವು ಯಾವ ಥರ ಕೇಳಿದ್ದೀನ ನೀವು? ಇವಾಗ 5300 ಕೋಟಿ ನಾವು ಅಲೋಕೇಟ್ ಮಾಡಿದ್ದೀವಿ ಅಂತ ಹೇಳಿದ್ವಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ. ಸರ್, ಇವ್ರು ಕೆಲಸ ಮಾಡಿಬಿಟ್ಟು DPR ಮಾಡಿ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಹೋಗಿ ರೀಎಂಬರ್ಸ್ ಮಾಡೋ ಅಷ್ಟು ಕೆಲಸ ಮಾಡಿಲ್ಲ. ಯಾರು ಕೊಡ್ತಾರೆ ಕಾಸು ಇವ್ರಿಗೆ? ದೇ ಹ್ಯಾವ್ ಟು ಡೂ ಇಟ್. ದೇ ಹ್ಯಾವ್ ಟು ಗೋ ಅಂಡ್ ಆಸ್ಕ್ ದಿ ಗೌರ್ಮೆಂಟ್, ಎಸ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್. 1 ಲಕ್ಷ ಸಾಲ ತೊಗೊಂಡ್ರೆ 5000 ಹಾಕ್ಬಿಟ್ಟು ಕೆಲಸ ಮಾಡಿ ಮಿಕ್ಕಿದ್ದು ರಿಲೀಸ್ ಮಾಡಿ ಅಂತ ಕೇಳಬೇಕು. ಮಾಡಿದಾರ ಕೇಳಿ ಕಾಂಗ್ರೆಸ್ ಸರ್ಕಾರನ? ದೇ ಹ್ಯಾವ್ ನಾಟ್ ಡನ್ ಇಟ್. ಆಮೇಲೆ ಈ ಥರ ಸುಳ್ಳುಗಳನ್ನೇ ಹಿಡ್ಕೊಂಡೇ ಇವರು ಜೀವನ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಎವ್ರಿ ಟೈಮ್ ಐ ಟೇಕ್ ಅವ್ರು ಏನು ಹೇಳ್ತಾರೆ, 17 ಶ್ರೀ ಪತ್ರ ಬರೆದ್ಬಿಟ್ರು ಅಂತ. ಸರ್, ಪತ್ರ ಬರೆದು ಜೋಬಲ್ಲಿ ಇಟ್ಕೊಳ್ಳೋದಲ್ಲ ಸರ್, ಇದನ್ನೇ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳೋದು. ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ವಾ? ನಿರ್ಮಲಾ ಸೀತಾರಾಮನ್ ಅವರು ಈಸ್ ಅ ಫೈನಾನ್ಸ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವರು ಬಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ನೀವು ಬಂದು ನನ್ನ ಕೇಳಿ, ನಮ್ಮ ಹತ್ರ ಯಾವುದೂ ಇಲ್ಲ, ನಿಮ್ಮ ಹತ್ರ ನೀವು ಕೇಳೇ ಇಲ್ಲ ನಮ್ಮನ್ನ. ಎಲ್ಲಿ ಕೇಳಿದ್ದಾರೆ ಅಂತ ಆನ್ ರೆಕಾರ್ಡ್ ಶಿ ಹಸ್ ಟೋಲ್ಡ್ ಇಟ್. ಮತ್ತೆ ಲೆಟರ್ ಬರ್ದಿದೀವಿ ಅಂತ ಹೇಳ್ತಾರೆ ಸರ್. ಜಾಬಲ್ಲಿ ಇಟ್ಕೊಂಡ್ರೆ ಏನು ಬಂತು? ಹೋಗಿ ಅಕ್ನಾಲಜ್ಮೆಂಟ್ ತೋರಿಸಿ ನೋಡೋಣ ಕೊಟ್ಟಿದ್ದೀರಾ ಅನ್ಬಿಟ್ಟು. ದೇ ಡು ನಾಟ್ ಹ್ಯಾವ್ ಇಟ್. ಯು ಪ್ಲೀಸ್ ಆಸ್ಕ್ ದೆಮ್. ಆಮೇಲೆ ಒಂದು ನಿಮಿಷ ಪ್ಲೀಸ್, ಲೆಟ್ ಮಿ ಫಿನಿಶ್ ಇಟ್ ಆಫ್. GST ಕೌನ್ಸಿಲ್ ಮೀಟಿಂಗು ಎಲ್ಲ ಫೈನಾನ್ಸ್ ಪೋರ್ಟ್ಫೋಲಿಯೋ ಮಿನಿಸ್ಟರ್ಸ್ ಇರ್ತಾರೆ. ಸಿದ್ದರಾಮಯ್ಯವ್ರು ಹೋಗಿದಾರ ಕೇಳಿ? ಸಿದ್ದರಾಮಯ್ಯವ್ರು ಹೋಗ್ಬಿಟ್ಟು GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಈ ತರ ಸಮಸ್ಯೆ ಆಗ್ತಾ ಇದೆ ಕರ್ನಾಟಕಕ್ಕೆ ಅಂತ ಒಂದು ಅವರು ಮಾಹಿತಿ ಕೊಟ್ಬಿಟ್ಟು ಚಾಲೆಂಜ್ ನಟರಾಜ್ ಗೌಡ್ರು ಲೆಟರ್ ಬರ್ದಿಟ್ಕೊಂಡು ಜೇಬಲ್ಲಿ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಹೋಗಿ ಕೊಡಬೇಕು ಅನ್ನೋದು. ಈಗ ಸತ್ತೋ ಇರೋರನ್ನ ಸ್ಮಶಾನಕ್ಕೆ ಹಾಕೊಡ್ಬೋದು, ಸತ್ತಂಗೆ ನಾಟಕ ಆಡಿ ನೀವು ಎಷ್ಟೇ ಬಡಿದ್ರು ಕತ್ತು ಕರೆದ್ರು ಎದುವಲ್ಲ ಅಂತಾರಲ್ಲ ಕೇಂದ್ರ ಸರ್ಕಾರ. ಅದಕ್ಕೇನು ಮಾಡೋಕ್ಕಾಗಲ್ಲ, ದಪ್ಪ ಚರ್ಮದ ಸರ್ಕಾರ ಅವರು. ನೋಡ್ರಿ, 17 ಬಾರಿ ಪತ್ರ ಬರ್ದವ್ರೆ ಅಂತ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾವ್ರೆ ಅಂದ್ರೆ ನೀವು ದಾಖಲಾತಿ ಕೊಡಿ ಅಂತ ಆಪೋಸಿಟ್ ಪಾರ್ಟಿ ಕೇಳ್ತಾ ಇರೋದು. ಕೊಡ್ತೀವಿ, ಕೊಟ್ಟಿದ ತಕ್ಷಣ ನಾನು ಹೇಳ್ತೀನಲ್ಲ, ಅಂತಮ್ಮ ಕೇಳಿ, ನಾನು 17 ದಾಖಲಾತಿ ನಿಮ್ಗೆ ತಗೊಂಡ್ಬರ್ತೀರ ದುಡ್ಡು. ನಾನು ಒಂದೇ ಒಂದು ಮಾತು ಕೇಳ್ತೀನಿ, ಎಷ್ಟು ದಿನ ತಗೊಂಡ್ಬರ್ತೀರ ದುಡ್ಡು? ನಾವು ಕೇಳಲೇಬೇಕಾ? ನಮ್ಮ ಹಕ್ಕು, ನಮ್ಮ ಪಾಲ ನಾವು ಕೇಳಲೇಬೇಕಾ? ಆದರೂ 17 ಬಾರಿ ಪತ್ರ ಬರೆದವರೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗೋರೆ, ಸಚಿವರು ಡೆಲ್ಲಿಗೆ ಹೋಗೋರೆ, ಪ್ರಧಾನಮಂತ್ರಿಗಳನ್ನ, ಗೃಹ ಮಂತ್ರಿಗಳನ್ನ ಎಲ್ಲರನ್ನೂ ಭೇಟಿ ಮಾಡಿ ಬಂದವ್ರೆ. 5 ತಿಂಗಳಾಯ್ತು. ನಿಮ್ಮ ತಂಡ ಕೂಡ ಬಂದೋಗಿತ್ತು, ಒಂದೇ ₹1 ಬಿಡುಗಡೆ ಮಾಡಿಲ್ಲ. 18,000 ಕೋಟಿ ರೂಪಾಯಿ ನಾವು ಕೇಳಿದ್ವಿ. 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಕೇಳಿ 18,000 ಕೋಟಿ ಕೇಳಿದ್ವಿ. ರೈತರು ಕಣ್ಣೀರಾಗ್ತಾವ್ರೆ. ಅವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿ ಇದೆ. 4 ವರ್ಷ ಲೂಟಿ ಹೊಡೆದು ಬಿಜೆಪಿ ಸರ್ಕಾರ ಬೊಕ್ಕಸ ಖಾಲಿ ಮಾಡಿ, ಆದ್ರೂ ಕೂಡ ನಾವು 1,400 ಕೋಟಿ ರೂಪಾಯಿವರೆಗೂ ಹಣ ಬಿಡುಗಡೆ ಮಾಡಿದ್ದೀವಿ. 29 ಲಕ್ಷ ರೈತರು ಅವರ ಅಕೌಂಟ್ಗೆ 545 ಕೋಟಿ ರೂಪಾಯಿ ಹಣ ಹೋಗಿದೆ. ಇದು ನಾನು ದಾಖಲಾತಿ ಹೇಳ್ತಿದ್ದೀನಿ. ಆಮೇಲೆ ನಾವು ಕಷ್ಟಪಡ್ತಾ ಇದ್ದೀವಿ. ಎಷ್ಟು ತುಳಿತೀರಾ ನೀವು ರಾಜ್ಯವನ್ನ? ಎಷ್ಟು ತಾರತಮ್ಯ ಮಾಡ್ತೀರಾ? ಎಷ್ಟು ಅವಮಾನ ಮಾಡ್ತೀರಾ? ಏನು ಮುಖ್ಯಮಂತ್ರಿಗಳು ಇನ್ನೇನು ಮಾಡಬೇಕು? ಏನು ಮಂಡಿ ಊರಿ ಬೇಡಬೇಕಾ, ಭಿಕ್ಷೆ ಬೇಡಬೇಕಾ ಕೇಂದ್ರ ಸರ್ಕಾರದ ಮುಂದೆ? ದುಡ್ಡು ಕೊಡಿ ಕಣ್ಣೀರು ಹಾಕ್ಬೇಕಾ? ರೈತರ ಕಷ್ಟ ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ? 26 ಸಂಸದರು ಇದ್ದೀರಲ್ಲ ನೀವು, ನಿಮಗೆ ಕಣ್ಣು ಕಾಣ್ತಾ ಇಲ್ಲ? ರಾಜ್ಯದಿಂದ ಮಂತ್ರಿಗಳಾಗಿದ್ದೀರಲ್ಲ, ಕೇಂದ್ರ ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ? ಒಂದು ಹೊಣೆಗಾರಿಕೆ ಇದೆ, ಬಿಜೆಪಿದು ಹೊಣೆಗಾರಿಕೆ. ನಾಗೇಂದ್ರ ಅವರೇ ನೋಡಿ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥವರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಅನೇಕ ಜನ ಒಂದು ಬಲಿದಾನದಿಂದ ಇವತ್ತು ಬಂದಿರತಕ್ಕಂಥದ್ದು ಈ ದೇಶದ ಸ್ವತಂತ್ರ. ಇದು ನಾವು ಕಟ್ಟಬೇಕೇ ಹೊತ್ತಾಗಲಿ ಇದನ್ನು ವಿಭಜನೆ ಮಾಡ್ತೀವಿ ಅಂತಕ್ಕಂಥದ್ದು ಮೂರ್ಖತನ ಅಂತಕ್ಕಂಥದ್ದು ಮೊದಲನೇ ಮಾತಾಗಿ ಹೇಳ್ತಿದ್ದೀನಿ. ಎರಡನೇದು, ಬಡಿಗೆರೆ, ನನಗೊಂದು ವಿಚಾರ ಗೊತ್ತಾಗ್ತಾ ಇಲ್ಲ. 2 ರಾಷ್ಟ್ರೀಯ ಪಕ್ಷಗಳ ನಿಲುವು ಇವತ್ತು ಕರೆಕ್ಟಾಗಿ ಹೇಳಬೇಕು ಈ ವೇದಿಕೆಯಿಂದ. ಇದೇ ಒಂದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ BJPಯವರು ಹಗಲು ರಾತ್ರಿ ಏನಂತ ಕೇಳಿದ್ರು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು. ಇದೇ ಮತ್ತೆ BJPಯವರು ಕೇಂದ್ರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ. ಹಾಗಾದರೆ 2 ರಾಷ್ಟ್ರೀಯ ಪಕ್ಷಗಳಿಂದ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ನಮ್ಮ ನೆಲ, ಜಲ, ಭಾಷೆನ ಉಳಿಸ್ಬೇಕಾಗಿದ್ರೆ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಕನ್ನಡ ಪಕ್ಷ ಇದೆ. ನಿನ್ನೆ ಎಲ್ಲ ಕೂಡ ಕೆಲವು ಮಾಧ್ಯಮಗಳನ್ನು ನೋಡ್ತಾ ಇದ್ದೆ, ತಮಿಳುನಾಡವರು ಹೋರಾಟ ಮಾಡಿಬಿಟ್ಟು
ಅವರ ಹಕ್ಕುಗಳನ್ನು ಪಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ದಕ್ಷಿಣ ಕನ್ನಡದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಬೆಲೆ ಇದೆ ಅನ್ನೋದಾದರೆ, ನಿಮಗೆ ಈ ರಾಜ್ಯದ ಬಗ್ಗೆ ನಿಮ್ಮ ಸಂಸದರಾಗಿರಲಿ, ನಿಮ್ಮ ಶಾಸಕರಾಗಿರಲಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋಂಗಿದ್ರೆ ನಾಳೆ ಬೆಳಿಗ್ಗೆ ಎಲ್ಲ ರಿಸೈನ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷಕ್ಕೆ, ಕನ್ನಡ ನಾಡಿಗಾಗಿ ದುಡಿತಾ ಇರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ಜೊತೆಲಿ ಬನ್ನಿ ಕೇಂದ್ರಗಳ ವಿರುದ್ಧ ಹೋರಾಟ ಮಾಡೋದು ನಿಮ್ಮ ತಾಕತ್ತಿದ್ರೆ. ಸುಮ್ಮನೆ ಡೋಂಗಿ ನಿಮ್ಮ ಸರ್ಕಾರ ಇದ್ದಾಗ ನೀವು ಅನ್ಯಾಯ ಆಗಿದೆ, ಅವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಅನ್ಯಾಯ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಪ್ರಾದೇಶಿಕ ಪಕ್ಷಗಳು ಉಟ್ಕೊಳ್ಳೋದಕ್ಕೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಧೋರಣೆ ಅಂತ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ. ಹಾಗಾದರೆ ಕಾಂಗ್ರೆಸ್ ವಕ್ತಾರರಿಗೆ ನಾನೊಂದು ಮಾತನ್ನು ಕೇಳ್ತಾ ಇದ್ದೀನಿ, ಅಂಕಿಅಂಶಗಳು ನಾನು ದಿನಗಟ್ಟಲೆ ಬುಕ್ಗಟ್ಟಲೆ ನಾನು ಬರ್ಕೊಂಬಂದು ಕೊಡಬಲ್ಲೆ, ಅಂಕಿಅಂಶದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇವತ್ತು ನೀವು ಅನುದಾನ ಕೊಟ್ಟಿಲ್ಲ, ನಿಮ್ಮ ಶಾಸಕರುಗಳಿಗೂ ಸರಿಯಾಗಿ ಕೊಟ್ಟಿಲ್ಲ, ವಿರೋಧ ಪಕ್ಷದವ್ರಿಗೂ ನೀವು ಕೊಟ್ಟಿಲ್ಲ. ಹಾಗಾದರೆ ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ MLAಗಳು ನಮಗೆ ಸಪ್ರೇಟಾಗಿ ಕೊಡಿ ಅಂತ ಕೇಳಿದ್ರೆ ಉತ್ತರ ಕೊಡ್ತೀರಾ ನೀವು? ಎಸ್ ಹೇಳಿ, ಅದಕ್ಕೆ ಉತ್ತರ ಕೊಡಿ ಮೊದಲಾಗಾದ್ರೆ. ರಾಜ್ಯದಲ್ಲೇನೆ ನೀವು ಉತ್ತರ ಕೊಡೋದಾಗಿದ್ರೆ, ಕೇಂದ್ರದಲ್ಲಿ ನೀವು ಕೇಳೋದಾದ್ರೆ, ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಶಾಸಕರು ಕೇಳಿಸ್ಕೊತಾ ಇರ್ಬೇಕು. ಇಲ್ಲ ಸರ್, ಶಾಸಕರು ಕೇಳಿಸ್ಕೊತಾ ಇರಬೇಕು. ಕೇಂದ್ರದ ಮುಂದೆ ಹೋಗಿ ನಾವು ಮಂಡಿ ಊರ್ಬೇಕಾ ಅಂತೇಳಿ ನೋಡಿ. ಯಾವುದಕ್ಕೆ ಅಲ್ಲಿ ಹೋರಾಟ ಅಂತಕ್ಕಂಥದ್ದಿದೆ, ಈ ದೇಶದಲ್ಲಿ ಸ್ವತಂತ್ರ ಪಡ್ಕೊಂಡಿರೋದು ಹೋರಾಟದಿಂದಾನೆ. ಇವತ್ತು ನೀವು ಡೆಲ್ಲಿಗೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರಿ, ಈಗ ನಮ್ಗೆ ಅಪಾರವಂತ ಗೌರವ ಇದೆ ಹೋರಾಟದ ಬಗ್ಗೆ. ಹೋಗ್ತಾ ಇದ್ದಾರೆ 136 ಜನ ಹೋರಾಟ ಮಾಡಿ ಅಲ್ಲಿ ಮಂಡಿ ಊರಕ್ಕೆ ಹೋಗ್ತಾ ಇದ್ದೀರಾ ನೀವು. ಹಾಗಾದ್ರೆ ನೀವು ಹೋಗ್ತಾ ಇರ್ತಕ್ಕಂಥದ್ದು ನೀವು ಹೋರಾಟ ಮಾಡೋದಕ್ಕೆ, ನಮ್ಮ ಪಾಲನ ಪಡ್ಕೊಳ್ಳೋದಕ್ಕೆ, ಅದ್ರ ಬಗ್ಗೆ ಮಾತಾಡಿ. ಇವತ್ತಾಗ್ಲಿ ಮೂರ್ಖತನದಿಂದ ಹೋಗ್ತೀರಿ. ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಮಾಡ್ತೀವಿ ಹೋರಾಟ. ಸಾಮಾನ್ಯ